ಇವತ್ತು ಮಾತಾಡ್ತಾ ಇರೋದು ಗ್ರೇ ಟಿಕ್ ಬಗ್ಗೆ. ನಿಮ್ಮ ಪ್ರೊಫೈಲಲ್ಲೂ ಗ್ರೇ ಟಿಕ್ ಇದೆಯಾ? ತುಂಬ ಜನ ಕೇಳ್ತಾ ಇದ್ದೀರಾ ಗ್ರೇ ಟಿಕ್ ಬಂದರೆ ವ್ಯೂಸ್ ಕಮ್ಮಿ ಆಗುತ್ತಾ ಅಂತ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಗೈಸ್, ಇವತ್ತಿನ ಟಾಪಿಕ್ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಗ್ರೇ ಟಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗ್ರೇ ಟಿಕ್ಕಿಂದ ನಿಮ್ಮ ವ್ಯೂಸು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಇದೆಲ್ಲ ಶುದ್ಧ ಸುಳ್ಳು, ಓಕೆನಾ? ಇದೆಲ್ಲ ಗಿಮಿಕ್ ಅಷ್ಟೇ. ಲಾಸ್ಟ್ ಟೈಮು ಕಾಪಿ ಪೇಸ್ಟ್ ವಿಡಿಯೋ ಏನು ಮಾಡ್ತಾಯಿದ್ರು ನೋಡಿ, ಕಾಪಿ ಪೇಸ್ಟ್ ವಿಡಿಯೋ ಮಾಡಿ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿದ್ರು ನೋಡಿ. ಅದೇ ರೀತಿ ಇದು ಒಂದು ಟ್ರಿಕ್ ಅಷ್ಟೇ. ಈ ಗ್ರೇ ಟಿಕ್ನ ಹೋಗ್ಸೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ನಮ್ಮನ್ನ ಫಾಲೋ ಮಾಡಿಕೊಂಡು ಮೆಸೇಜ್ ಮಾಡಿ ಅಂತಾರಲ್ವಾ. ಇದೆಲ್ಲ ಸುಳ್ಳು, ಓಕೆನಾ? ಲಾಸ್ಟ್ ಟೈಮ್ ಕಾಪಿ ಪೇಸ್ಟ್ ವಿಡಿಯೋ ಏನು ಮಾಡಿ ಹೇಗೆ ಸ್ವಲ್ಪ ಜನ ಫೇಮಸ್ ಆದರು ನೋಡಿ, ಅದೇ ರೀತಿ ಗಿಮಿಕ್ ಅಷ್ಟೇ, ಇದು ಬೇರೆ ಏನಿಲ್ಲ. ನನಗೂ ಅಷ್ಟೇ, ಲಾಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ ಕಾಪಿ ಪೇಸ್ಟ್ ವಿಡಿಯೋ. ನನಗೆ ಫಾಲೋವರ್ಸ್ ಬಂದಿದ್ರು, ನನ್ನ ಫಾಲೋ ಮಾಡಿದವ್ರಿಗೆ ಫಾಲೋವರ್ಸ್ ಏನು ಬರಲಿಲ್ಲ. ಅದು ಸೊ ಅದು ಫುಲ್ಲು ಶುದ್ಧ ಸುಳ್ಳು, ಓಕೆನಾ? ಕಾಪಿ ಪೇಸ್ಟ್ ವಿಡಿಯೋನು ಹೇಗೆ ಕಾಪಿ ಪೇಸ್ಟ್ ವಿಡಿಯೋ ಹೇಗೆ ಸುಮ್ಮನೆ ವೈರಲ್ ಆಗಿತ್ತು ನೋಡಿ, ಅದೇ ರೀತಿ ಈ ಗ್ರೇ ಟಿಕ್ ಬಗ್ಗೆನೂ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅಂತ ಹೇಳಿ ತುಂಬ ಜನ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಅವ್ರು ಹೇಳ್ಕೊಟ್ಟಿರೋ ಥರ ನೀವು ಫಾಲೋ ಮಾಡಿದರೆ ಆ ಗ್ರೇ ಟಿಕ್ ಏನು ಹೋಗೋದಿಲ್ಲ, ಓಕೆನಾ? ಫಸ್ಟ್ ಆಫ್ ಆಲ್ ಗ್ರೇ ಟಿಕ್ ಅಂದರೆ ಏನಕ್ಕೆ ಕೊಟ್ಟಿದ್ದಾರೆ ಗ್ರೇ ಟಿಕ್ ಅಂತ ಹೇಳಿದ್ರೆ, ನೀವು ಮೆಟಾ ವೆರಿಫೈ ಮಾಡುವಾಗ ಮುಂಚೆ ಏನು ಮಾಡ್ತಾಯಿದ್ರಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನಿಮ್ಮ ಪ್ರೊಫೈಲಲ್ಲಿ, ಅಲ್ಲಿ 3 ಲೈನ್ಸ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಹೋಗಿ ಸುತ್ತಿ ಬಳಸಿ ಹೋಗಬೇಕಿತ್ತು. ಮೆಟಾ ವೆರಿಫೈ ಮಾಡಬೇಕಂದ್ರೆ ನೀವು ತುಂಬ ಸುತ್ತಿ ಬಳಸಿ ಹೋಗಬೇಕಿತ್ತಲ್ವ. ಅದಕ್ಕೆ ಒಂದು ಶಾರ್ಟ್ ಕಟ್ ಮಾಡಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಗ್ರೇ ಟಿಕ್ದು ಮೀನಿಂಗ್ ಅಷ್ಟೇ. ಮೆಟಾ ವೆರಿಫೈಗೆ ನೀವು ಸುತ್ತು ಬಳಸಿ ಹೋಗೋದು ಬೇಡ. ಗ್ರೇ ಟಿಕ್ ಇರುತ್ತಲ್ಲ, ಅದನ್ನು ಟಚ್ ಮಾಡಿದ್ರೆ ಸಾಕು, ನಿಮಗೆ ಮೆಟಾ ವೆರಿಫೈ ಆಪ್ಷನ್ನು ಓಪನ್ ಆಗುತ್ತೆ, ಓಕೆನಾ? ಸೊ ಆ ಮೆಟಾ ವೆರಿಫೈ ಆಪ್ಷನ್ನ ನೀವು ಟಚ್ ಮಾಡಿ ನೀವು ಬೇಕಂದರೆ ಬ್ಲೂ ಟಿಕ್ನ ತೊಗೋಬೋದು, ಓಕೆನಾ? ನೀವಂದರೆ ಮಂತ್ಲಿ ಇಷ್ಟು ಅಂತ ಕಟ್ಟಬೇಕಾಗುತ್ತೆ, ನಿಮಗೆ ಅದು ಬ್ಲೂ ಟಿಕ್ ಬರುತ್ತೆ. ಅದು ಜಸ್ಟ್ ಒಂದು ರಿಮೈಂಡರ್ ಅಷ್ಟೇ, ನೀವು ಬೇಕಂದರೆ ಮಾಡ್ಕೊಳ್ಳಿ ಅನ್ನೋ ಥರ ಇದೆ ಅಷ್ಟೇ. ಶಾರ್ಟ್ ಕಟ್. ನಿಮಗೆ ಮೆಟಾ ವೆರಿಫೈಡ್ಗೆ ಹೋಗಬೇಕಂದ್ರೆ ನೀವು ಸುತ್ತಿ ಬಳಸಿ ಹೋಗೋದು ಬೇರೆ, ಗ್ರೇ ಟಿಕ್ನ ಮುಟ್ಟಿದ್ರೆ ಸಾಕು, ನಿಮಗೆ ಅದು ಕಾಣಿಸುತ್ತೆ, ಓಕೆನಾ? ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ. ಯಾಕಂದರೆ ನಿಮ್ಮ ವ್ಯೂಸು ಯಾವುದೇ ಕಾರಣಕ್ಕೂ ಈ ಗ್ರೇ ಟಿಕ್ಕಿಂದ ಕಮ್ಮಿ ಅಂತೂ ಆಗೋದಿಲ್ಲ, ಓಕೆನಾ? ಎಲ್ಲ ಸುಮ್ಮನೆ ಹೇಳ್ತಾರೆ, ನಮಗೆ ಗ್ರೇ ಟಿಕ್ ಬಂದಮೇಲೆ ವ್ಯೂಸೇ ಬರ್ತಿಲ್ಲ, ಅದು ಬರ್ತಿಲ್ಲ, ಇದು ಬರ್ತಿಲ್ಲ ಅಂತ ಹೇಳ್ಕೊಂಡು ವಿಡಿಯೋ ಮಾಡ್ತಾರೆ. ಅದನ್ನು ಹೆಂಗೆ ಹೋಗ್ಸೋದು ಅಂತ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರಿಗೆ ಕಮೆಂಟ್ ಮಾಡ್ತೀರಾ, ಅವರು ಒಂದಿಷ್ಟು ಸ್ಟೆಪ್ ಹೇಳ್ತಾರೆ. ಅದರಿಂದ ಏನೂ ಯೂಸ್ ಇಲ್ಲ. ಯಾಕಂದರೆ ನಾನು ಕೂಡ ಅದನ್ನು 2-3 ಸಲ ಟ್ರೈ ಮಾಡಿ ನೋಡಿದೆ. ನನಗೆ ಗೊತ್ತು ಅದು ಫೇಕ್ ಅಂತ, ಆದ್ರೂ 2-3 ಸಲ ಟ್ರೈ ಮಾಡಿದೆ ಗ್ರೇ ಟಿಕ್ ಹೋಗುತ್ತಾ ಅಂತ. ಬಟ್ ಅದು ಹೋಗಿಲ್ಲ. ಅದೆಲ್ಲ ತುಂಬ ಫೇಕ್, ಓಕೆನಾ? ಅವರಿಗೆ ಫಾಲೋವರ್ಸ್ ಆಗಲಿ ಅನ್ನೋಕ್ಕೋಸ್ಕರ ಆ ರೀತಿ ಗಿಮಿಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರು ಅದನ್ನು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಗ್ರೇ ಟಿಕ್ ಏನು ಹೋಗೋದಿಲ್ಲ, ಅದು ಹಾಗೆ ಇರುತ್ತೆ. ಅದು ಜಸ್ಟ್ ಶಾರ್ಟ್ ಕಟ್ ಅಷ್ಟೇ ಮೆಟಾ ವೆರಿಫೈಗೆ. ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಅದು ಅಲ್ಲದೆ ಆ ಗ್ರೇ ಟಿಕ್ ಅನ್ನೋದೇನಿದೆ ನೋಡಿ, ಅದು ಪ್ರೈವೇಟ್ ಆಗಿರುತ್ತೆ, ಯಾರಿಗೂ ಬೇರೆಯವ್ರಿಗೆ ಕಾಣಿಸಲ್ಲ. ಅದು ನಿಮ್ಮ ಪ್ರೊಫೈಲಲ್ಲಿ ನಿಮಗೆ ಮಾತ್ರ ಕಾಣಿಸೋ ಥರ ಇರುತ್ತೆ ಹೊರತು ಬೇರೆಯವ್ರಿಗೆ ಕಾಣಿಸೋದಿಲ್ಲ. ನಿಮಗೆ ಬ್ಲೂ ಟಿಕ್ ಇದೆ ನೋಡಿ, ಬ್ಲೂ ಟಿಕ್ ಏನಾಗುತ್ತೆ, ಅದು ಪಬ್ಲಿಕ್ಕಿಗೆ ವಿಸಿಬಲ್ ಆಗುತ್ತಲ್ವ. ಬೇರೆಯವರಿಗೆ ಬ್ಲೂ ಟಿಕ್ ಇರೋದು, ಈಗ ಬೇರೆಯವ್ರಿಗೆ ಬ್ಲೂ ಟಿಕ್ ಇರೋದು ನಮಗೆ ಕಾಣಿಸುತ್ತೆ, ನಮಗಿರೋದು ಬ್ಲೂ ಟಿಕ್ಕು ಬೇರೆಯವ್ರಿಗೆ ಕಾಣಿಸುತ್ತೆ. ಅದೇ ರೀತಿ ಗ್ರೇ ಟಿಕ್ಕು ನಮಗಿದೆ ಅನ್ನೋದು ಬೇರೆಯವರಿಗೆ ಕಾಣಿಸಲ್ಲ. ಯಾಕಂದರೆ ಇದು ತುಂಬ ಪ್ರೈವೇಟ್ ಇರುತ್ತೆ. ಯಾಕಂದರೆ ನಮಗೆ ಮಾತ್ರ ಕಾಣಿಸ್ತಾ ಇರುತ್ತೆ ಅಷ್ಟೇ, ನಮಗೆ ಮಾತ್ರ ವಿಸಿಬಲ್ ಆಗುತ್ತೆ ಗ್ರೇ ಟಿಕ್ ಅನ್ನೋದು. ನಾವೇನಾದರೂ ಸ್ಕ್ರೀನ್ಶಾಟ್ ತೆಗೆದು ಬೇರೆಯವ್ರಿಗೆ ತೋರಿಸಿದ್ರೆ ಕಾಣಿಸುತ್ತೆ ಹೊರತು ಬೇರೆಯವರು ನಮ್ಮ ಪ್ರೊಫೈಲ್ನ ಚೆಕ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಆ ಗ್ರೇ ಟಿಕ್ ಅನ್ನೋದು ಕಾಣಿಸೋದಿಲ್ಲ. ಜಸ್ಟ್ ಇದನ್ನು ಅವರಿಗೆ ಫಾಲೋವರ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ಹಬ್ಬಿಸ್ತಾ ಇದ್ದಾರೆ ಅಷ್ಟೇ ವಿಡಿಯೋಸ್ನ. ಯಾರು ಅದನ್ನು ಟ್ರೈ ಮಾಡೋದಕ್ಕೂ ಹೋಗಬೇಡಿ. ಅದರಿಂದ ಏನು ಗ್ರೇ ಟಿಕ್ ಏನು ಹೋಗೋದಿಲ್ಲ, ಓಕೆನಾ? ಗೊತ್ತಾಯ್ತಾ? ತುಂಬ ಜನ ನನಗೆ DM ಮಾಡಿದ್ರಿ, ಅಕ್ಕ ಗ್ರೇ ಟಿಕ್ಕಿಂದ ವ್ಯೂಸ್ ಕಮ್ಮಿ ಆಗುತ್ತಾ ಅಂತ. ಅದಕ್ಕೋಸ್ಕರ ಹೇಳ್ಕೊಡೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಜಸ್ಟ್ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಟೆನ್ಷನ್ ಮಾಡ್ಕೋಬೇಡಿ, ಯಾವುದೇ ಕಾರಣಕ್ಕೂ ಗ್ರೇ ಟಿಕ್ಕಿಂದ ನಿಮ್ಮ ವ್ಯೂಸು ಕಮ್ಮಿ ಆಗಲ್ಲ. ಆ್ಯಕ್ಚುಲಿ ಗ್ರೇ ಟಿಕ್ ಬಂದಮೇಲೆ ನನಗೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ, ಹಾಗೆಯೇ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಗ್ರೇ ಟಿಕ್ಕಿಂದ ಯಾವುದೇ ಕಾರಣಕ್ಕೂ ವ್ಯೂಸ್ ಅಂತೂ ಕಮ್ಮಿ ಆಗಲ್ಲ, ಗೊತ್ತಾಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.